ಪ್ರಭಾಕರ್ ಸರ್ ನನ್ನ ಕ್ವಶನ್ ಇರುತ್ತೆ. ಪ್ರಭಾಕರ್ ಸರ್, ಟ್ರಂಪ್ ಇವತ್ತಿಗೆ ನೇಟೋ ರಾಷ್ಟ್ರಗಳು ನನ್ನ ಸಪೋರ್ಟ್ಗೆ ಬರಬೇಕು, ಚೈನಾ ನನ್ನ ಸಪೋರ್ಟ್ಗೆ ಬರಬೇಕು, ಜಪಾನ್ ಸಪೋರ್ಟ್ಗೆ ಬರಬೇಕು, ಈ ಒಂದು ಮಾತು ಇದೇ ಟ್ರಂಪ್ ಕಡೆಯಿಂದ ಬರ್ತಿದೆ. ಅಟ್ ದ ಸೇಮ್ ಟೈಮ್ ಈ ಯುದ್ಧ ಶುರುವಾಗುವುದಕ್ಕೆ ಮುಂಚಿನ ಟ್ರಂಪ್ ಹೇಳಿಕೆಗಳಿತ್ತಲ್ಲ, ಎಲ್ಲ ದೇಶವನ್ನು ದುಶ್ಮನಿ ಮಾಡಿಕೊಳ್ಳುವಂಥ ಹೇಳಿಕೆಗಳಿತ್ತೇ ವಿನಃ ಫ್ರೆಂಡ್ ಮಾಡಿಕೊಳ್ಳುವಂಥ ಹೇಳಿಕೆ ಇರಲಿಲ್ಲ. ಹುಚ್ಚು ಒಂದಿನ 200% ಅನ್ನೋದು, 236 ಅನ್ನೋದು, ಏನಂದರೆ ಇಂಡಿಯಾಗೂ ಬಿಟ್ಟಿಲ್ಲ ಇದು 45%, 35%, 100%, 110%, ರಷ್ಯಾ ಜೊತೆ ಹಿಂಗಿರಬೇಕು ಹಂಗಿರಬೇಕು, ಈ ಥರ ಹೇಳ್ಕೊಳ್ತಾ ಈ ಟ್ರಂಪ್ ಅನ್ನೋ ಮನುಷ್ಯನೇ ಖುದ್ದು ಅಮೆರಿಕದಲ್ಲಿಯೇ ದ್ವೀಪ ಥರ ಆಗ್ತಾ ಇದ್ದಾನ ಈ ವ್ಯಕ್ತಿ ಅಂತ ಒಂದು ಅನುಮಾನ ಬರುತ್ತೆ ಸರ್. ಹೀಗಿದ್ಕೊಂಡು ಇವಾಗ ಹತಾಶೆ, ಸಿಟ್ಟು, ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನನ್ನ ಸಪೋರ್ಟ್ ನೀವು ಬರಬೇಕು ಅಂತ ಕೇಳ್ತಿದ್ದಾರೆ ಅಂದರೆ ಖಾಲಿ ಆಯ್ತಾ ಟ್ರಂಪ್ ಕಥೆ ಅಂತ? ಖಾಲಿ ಟ್ರಂಕ್ ಆಗಿದ್ದ ಟ್ರಂಪ್ ಅಂತ? ಪ್ರಭಾಕರ್ ಸರ್, ನಿಮಗೆ ಪ್ರಶ್ನೆ. ಎಸ್, ನೋಡಿ, ಈಗ ಟ್ರಂಪ್ ಅನ್ನು ಸೇರಿದಂತೆ, ಇಸ್ರೇಲ್ ಅನ್ನು ಸೇರಿದಂತೆ, ಇರಾನ್ ಅನ್ನು ಸೇರಿದಂತೆ ಈ ಯುದ್ಧ ಈಗ ಮುಗಿಬೇಕು ಅಂತ ತುಂಬಾ ಗ್ರೂಪ್ ಇಂದ ಮತ್ತೆ ಅಲೈಸ್ ಇಂದ, ನಾನ್ ಅಲೈಸ್ ನಿಂದ, ಬೆನಿಫಿಷರೀಸ್ ಫ್ರಮ್ ಹೋರ್ಮುಸ್ ನಿಂದ ಒಂದು ಎಫರ್ಟ್ ನಡೀತಾ ಇರುವಾಗ ಹೇಗೆ ಹೊರಗಡೆ ಬರಬೇಕು, ಕ್ಲಿಯರ್ ಎಕ್ಸಿಸ್ಟ್ ಸ್ಟ್ರಾಟಜಿ ಇಲ್ಲದೆ ಇರೋದ್ರಿಂದ ಈಗ ಹೇಗೆ ಅಂದ್ರೆ ಒಂದು ಏಣಿಯಿಂದ ತಕ್ಷಣ ಇಳಿದ್ಬಿಟ್ಟು ಮುಗಿದೋಯ್ತು ಅನ್ನೋದು ಅಲ್ಲ, ಒಂದೊಂದೇ ಮೆಟ್ಲು ಇಳಿಬೇಕು ಮೂರು ದೇಶದವರು. ಹಾಗಾಗಿ ಟ್ರಂಪ್ ಕೆಲವು ಹೇಳಿಕೆಗಳನ್ನು ನೀಡಿ ಬೇರೆಯವರು ನಿಮ್ದನ್ನ ನೀವು ರಕ್ಷಣೆ ಕೊಟ್ಕೊಳ್ಳಿ ಶಿಪ್ಗೆ ಅಂತ ಹೇಳಿರೋದು ಅಲೈಸ್ ನ ಎಷ್ಟು ರಿಲಯಬಿಲಿಟಿ ಇದೆ, ಎಷ್ಟು ವಲ್ನರಬಿಲಿಟಿ ಇದೆ ಅನ್ನೋದನ್ನ ಟೆಸ್ಟ್ ಮಾಡುವ ಒಂದು ವಿಧಾನ. ಎರಡನೇದು, ಇಸ್ರೇಲ್ ಕಡೆಯಿಂದನೂ ಅಷ್ಟೇ, ಅವರು ಇರಾನ್ ನಿಂದ ನಿಲ್ಸಿದ್ರು ಕೂಡ ಲೆಬಿನಾನ್ ನಿಧಾನದ ರೂಪದಲ್ಲಿ ಮುಂದುವರೆಸ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾವತ್ತಿದ್ರು ಅಕ್ಕಪಕ್ಕದ ಅರಬ್ ರಾಷ್ಟ್ರಗಳ ಬಗ್ಗೆ ಇಸ್ರೇಲ್ ಇಂದ ತೊಂದರೆ ಕೊಡೋದೇ ಆಗ್ಲಿ ಅಥವಾ ಸಣ್ಣ ಸಣ್ಣ ಬ್ಯಾಟಲ್ಗಳಾಗ್ಲಿ ಇದು ನಡೀತಾನೆ ಇರುತ್ತೆ. ಈಗ ಮುಖ್ಯವಾಗಿ ಅಮೆರಿಕ ಹಿಂದೆ ಇಳಿಯೋದಕ್ಕೆ ಅಥವಾ ಯುದ್ಧದಿಂದ ದೂರ ಸರಿಯೋದಕ್ಕೆ ಅಥವಾ ಯುದ್ಧವನ್ನು ನಿಲ್ಸೋದಕ್ಕೆ ಯಾವೊಂದು ಪ್ರಯತ್ನ ಸ್ವಂತವಾಗಿ ಮಾಡಕ್ ಆಗೋದಿಲ್ವೋ ಅಲೈಸ್ ಮೂಲಕ ಅದನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಇದು ಟ್ರಂಪ್ ಹೇಳಿದ್ರು ಒಂದೇ ಕಾರಣ ಅಲ್ಲ, ಯುರೋಪ್ ರಾಷ್ಟ್ರಗಳಿಗೆ ಆಗ್ಲಿ, ಏಷ್ಯಾ ರಾಷ್ಟ್ರಗಳಿಗೆ ಆಗ್ಲಿ, ಈಸ್ಟ್ ಏಷ್ಯಾ ರಾಷ್ಟ್ರಗಳಾಗಲಿ, ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳಿಗೆ ಆಗ್ಲಿ, ಚೈನಾಗೂ ಸೇರಿದಂತೆ ಈಗ ಹೇಗಾದ್ರೂ ಅದು ಅವ್ರವ್ರ ಇಂಟ್ರೆಸ್ಟ್ ನ ಮುಂದೆ ಅವ್ರು ಕಾಪಾಡ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಇರೋದಂದ್ರೆ ಯುದ್ಧ ಮುಗಿದ್ರೂ ಕೂಡ ಯುದ್ಧ ನಂತರ ಬರ್ತಕ್ಕಂತ ಸುರಕ್ಷಿತ ವ್ಯವಸ್ಥೆ ಏನಿದೆ ಅದರಲ್ಲಿ ನಾನ್ ಅಮೆರಿಕನ್ ಕಂಟ್ರೀಸ್ ಯಾರಿದ್ದಾರೆ ಅವ್ರದ್ದು ಪೊಸಿಷನ್ ಮತ್ತೆ ರೀಜನಲ್ ಅಸೋಸಿಯೇಷನ್ ನ ಪೊಸಿಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರುತ್ತೆ. ಇರಾನ್ ಅವ್ರಗಳ ಮಾತನ್ನ ಚೆನ್ನಾಗಿ ಕೇಳ್ತಾರೆಯೇ ಹೊರತು ಇಸ್ರೇಲ್ ಅಥವಾ ಅಮೆರಿಕ ಮಾತನ್ನ ಹೆಚ್ಚಾಗಿ ಕೇಳುವಂತ ಅವಶ್ಯಕತೆ ಬರೋದಿಲ್ಲ. ಹಾಗಾಗಿ ಮುಂದೆ ಬರೋ ಸುರಕ್ಷಿತ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ, ಅದು ಯಾವ ರೀತಿ ರಚನೆ ಆಗ್ಬೇಕು, ಯಾವ್ಯಾರ ದೇಶಗಳ ಒಳಗೆ, ಈಗ ನೋಡಿ ಮುಸ್ಲಿಂ ರಾಷ್ಟ್ರಗಳು ಅಂತ ನೀವು ಬ್ರಾಡ್ ಆಗಿ ಫಸ್ಟ್ ಒಂದು ಟೈಟ್ಲ್ ಅಲ್ಲಿ ಹೇಳಿದ್ರೆ ಅದು ನಿಜವಾಗ್ಲೂ ಒಲವು ಎಲ್ಲರದು ಇರಾನ್ ಕಡೆನೆ ಹೆಚ್ಚಾಗಿ ಇರೋದು. ಯಾಕಂದ್ರೆ ಇರಾನ್ ಅವರು ಇಷ್ಟು ಈ ಭಯಂಕರ ಸ್ಥಿತಿನಲ್ಲಿ ನೋಡಿರೋ ಅಂತದ್ದು ಈ ಯುದ್ಧ ದೌರಾನ್ ಅಂತೀವಲ್ಲ ಜೊತೆನಲ್ಲಿ, ಈ ಸಮಯದಲ್ಲಿ ತಿಳ್ಕೊಂಡಿರೋ ಅಷ್ಟು ಇರಾನಿನ ಬಲಿಷ್ಠ ಶಕ್ತಿ ಬೇರೆಯವ್ರಿಗೆ ಇನ್ನೊಂದು ಅವಕಾಶ ಬೇಡ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಮತ್ತೆ ಈಗ ನಮ್ಮ ಶಿಯಾ ಸುನ್ನಿ ಏನು ವ್ಯತ್ಯಾಸಗಳಿದೆ ಅದನ್ನು ಮರೆತುಬಿಟ್ಟು ತಕ್ಷಣ ಮುಸ್ಲಿಂ ರಾಷ್ಟ್ರಗಳ ಒಂದು ಸುರಕ್ಷತೆಯನ್ನ ಪಡ್ಕೊಳ್ಬೇಕು, ಅಲ್ಲಿಯ ಸಾವರಾನಿಟಿ ರಿಎಸ್ಟಾಬ್ಲಿಷ್ ಆಗ್ಬೇಕು, ಅವರ ಟೆರಿಟರಿ ಬಗ್ಗೆ ಗೌರವ ಬರಬೇಕು, ಮತ್ತೆ ಅವರ ಪೊಲಿಟಿಕಲ್ ಸಿಸ್ಟಮ್ ರಿಎಸ್ಟಾಬ್ಲಿಷ್ ಆಗ್ಬೇಕು, ಮತ್ತೆ ಏನೇನು ನಷ್ಟ ಆಗಿದೆ ಯುದ್ಧದ ಕಾರಣದಿಂದಾಗಿ ಅದೆಲ್ಲ ಸರಿಯಾಗ್ಬೇಕು. ಈಗ ಇರಾನ್ ಕೇವಲ ತಮಗೆ ಮಾತ್ರ ವಾರ್ ಇಂದು ಕಂಪೆನ್ಸೇಷನ್ ಕೊಡಿ ಅಂತ ಕೇಳ್ತಲ್ಲ, ವಾರ್ ಇಂದು ರಿಪರೇಷನ್ ಕೊಡಿ ಅಂತಾರೆ. ಏನು ಯುದ್ಧ ನಿಮ್ಮಿಂದ ಆಗಿ ನೀವು ಸಂಪೂರ್ಣ ನಾಶ ಮಾಡಿರೋದ್ರಿಂದ ಈ ದೇಶ ನಮ್ಮ ಪ್ರದೇಶವನ್ನ ನೀವೇ ಪುರಾಣ ಕಟ್ಕೊಳ್ಬೇಕು ಅಂತ. ಈಗ ಎಲ್ಲ ಹೋಗ್ತಾರೆ ಅಮೆರಿಕಾಗೆ, ಅವ್ರ ಮಿತ್ರ ರಾಷ್ಟ್ರಗಳು ದುಡ್ಡು ಕೊಡ್ತಾರ. ಇನ್ ಮುಂದೆ 1990 ಆದಾಗ ಸೆಕೆಂಡ್ ಗಲ್ಫ್ ವಾರ್ ನಲ್ಲಿ ಹಠ ಮಾಡಿ ದಬಾವ್ ಹಾಕಿ ಕಿತ್ಕೊಂಡ್ರು ಯುನೈಟೆಡ್ ನೇಷನ್ಸ್ ಅಲ್ಲಿ. ಆವಾಗ 1556ನೇ ರೆಸಲ್ಯೂಷನ್ ನಂಬರ್ ಅಮೆರಿಕ ಪಾಸ್ ಮಾಡಿ ಅಂತ ಬಲವಂತ ಮಾಡಿದ್ರು ಬೇರೆ ದೇಶಗಳಿಗೆ. ಫಸ್ಟ್ ಅಟ್ಯಾಕ್ ಮಾಡಿದ್ರು ಇರಾಕ್ನ, ಕಬ್ಜಾ ಮಾಡಕ್ ಹೊರಟಿದ್ರು ಅನ್ನೋ ಒಂದೇ ಕಾರಣದಿಂದಾಗಿ. ಹಾಗಾಗಿ ಆವಾಗ ಯಾವ ಒಂದು ದಬಾವ್ ಹಾಕ್ದಾಗ ಉಳಿದ ರಾಷ್ಟ್ರಗಳು ಅವರ ಒತ್ತಡಕ್ಕೆ ಮಣಿದ್ರು. ಈಗ ಆ ರೀತಿ ಆಗುವಂತ ಸಿಚುವೇಶನ್ ಈಗ ಆ ರೀತಿಯಾದಂತ ಸಿಚುವೇಶನ್ ಬದಲಾವಣೆ ಆಗಿದೆ. ಫೈನ್. ನಾನು ಉಮರ್ ಶರೀಫ್ ಅವರೇ, ಈಗ ಇರಾನ್ ವಿಚಾರ ಅಂತ ನಾವು ಬಂದಾಗ, ಇರಾನ್ ಮರು ನಿರ್ಮಾಣ ಆಗಬೇಕು, ಭವಿಷ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಯಲ್ಲಿ
ಅವ್ರು ಏನು ಒಪ್ಪಂದ ಮಾಡ್ಕೊಳ್ತಾರೆ ನಮಗೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದರ್ವೈಸ್ ನಾನು ಇದರಲ್ಲಿ ನಿಲ್ಲಿಸಲ್ಲ ಅಂತ ಹೇಳಿ. ಇರಾನ್ ಬಗ್ಗೆ ಆಗಲೇ ಪ್ರಭಾಕರ್ ಸರ್ ಹೇಳಿದಂತೆ ಅಕ್ಕಪಕ್ಕದ ಮುಸ್ಲಿಂ ದೇಶಗಳು ಸೇರಿ ಪ್ರಪಂಚಕ್ಕೆ ಅದರ ತಾಕತ್ತು ಗೊತ್ತಾಯಿತು ಅಂತ ಮಾತಾಡ್ತಾ ಇದ್ದಾರೆ. ಯಾವಾಗ ಟ್ರಂಪ್ ಈ ಆಲಾಪ ಇದೆಯಲ್ಲ, ಟ್ರಂಪ್ ಗೊಳೋ ಅಂತಿರೋದು ಇದೆಯಲ್ಲ ಈಗ, ಸೊ ಇದರಿಂದ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ. ನಂದು 2 ಪ್ರಶ್ನೆ ಇದೆ ಇಲ್ಲಿ. ಟ್ರಂಪ್ ಮತ್ತು ಇಸ್ರೇಲ್ನಿಂದ ಭಾರತ ಇನ್ನು ಮುಂದೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಪಾಯಿಂಟ್ 1. ಇರಾನ್ ವಿಚಾರದಲ್ಲಿ ಕರೆಕ್ಟಾಗಿ 2 ದಿನದ ಅಥವಾ 3 ದಿನದ ಯುದ್ಧದ ಖರ್ಚನ್ನು ಉಳಿಸ್ಕೊಂಡು ಬಿಟ್ಟರೆ ಇದೇ ಟ್ರಂಪ್ ಮತ್ತು ಇಸ್ರೇಲು ಇರಾನ್ ಮರು ನಿರ್ಮಾಣಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಬಿಡ್ಬೋದು. ಹೆಚ್ಚು ಕಡಿಮೆ 3/4 ಭಾಗಕ್ಕೆ ನಾನು ಹೇಳ್ತಿರೋದು. 3 ದಿನ ಯುದ್ಧ ನಿಲ್ಲಿಸ್ಬಿಡ್ಲಿ ಇವರು. ಆ ದುಡ್ಡು ಉಳಿಯುತ್ತಲ್ಲ, ಕ್ಷಿಪಣಿಗಳ ದುಡ್ಡು ಉಳಿಯುತ್ತಲ್ಲ, ಆ ದುಡ್ಡನ್ನು ಇರಾನ್ ಕೊಟ್ಟುಬಿಟ್ರು ಕೂಡ 3/4 ಭಾಗ ಇರಾನ್ ರೆಡಿ ಆಗಿಬಿಡುತ್ತೆ ಅಂತ ನನ್ನೊಂದು ಲೆಕ್ಕಾಚಾರ ಇದು. ಸೊ ಹೀಗಿದ್ದಾಗ ಈ ಕಡೆ ವಾರ್ ಮುಂದುವರ್ಸೋಕ್ಕೂ ಆಗ್ತಾ ಇಲ್ಲ. ಏನು ಪರ್ಪಸ್ಗೆ ನಾನು ಯುದ್ಧ ಶುರು ಮಾಡಿದೆ ಹೇಳಪ್ಪ ಅಂತ ಯಾರಾದರೂ ಪ್ರಶ್ನೆ ಕೇಳಿಬಿಟ್ರೆ, ರೆಜಿಮ್ ಚೇಂಜ್ ಅಂದರು, ಅಣ್ವಸ್ತ್ರ ಅಂತ ಇಸ್ರೇಲ್ ಕಡೆಯಿಂದ ಕೇಳಿದ್ರೆ ಅಲ್ಲಿ ವೆಪನ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಅಣ್ವಸ್ತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದರು. ಇವರು ರೆಜಿಮ್ ಚೇಂಜ್ ಅಂದರು. ಇದು ಅಪಾಯಕಾರಿ ಇದೆ, ದೇಶದ ಒಳಗಡೆ ಆಂತರಿಕ ಕ್ಷೋಭೆ ಇದೆ, ದಂಗೆ ಇದೆ, ಈ ಮನುಷ್ಯನ ಕಮ್ಮಿನ ನಾವು ಮುಗಿಸ್ತೇ ಬೇರೆ ದಾರಿ ಇಲ್ಲ, ಆಧುನೀಕರಣದತ್ತ ನಾನು ಇರಾನ್ ಕೊಂಡೊಯ್ಯಬೇಕು ಅಂತ ಹೇಳಿ ಯಾವ ಊರಿಗೆ ಯಾವ ನಾಯಕರು ಇವರು ಅಂತ ಮಾತಾಡ್ತಾರೆ, ಇದು ಅಂತ ಅರ್ಥ ಆಗಲಿಲ್ಲ. 2 ವಿಷಯ ನೀವು ಮಾತಾಡಿದ್ರಲ್ಲಿ, ಒಂದು ಭಾರತದ ಬಗ್ಗೆ ಏನು ಸಂಬಂಧ ಇಟ್ಕೊಳಕ್ಕಾಗತ್ತೆ ಟ್ರಂಪ್ ಮತ್ತೆ ಇಸ್ರೇಲ್ ಅಂತ ಒಂದು ಪ್ರಶ್ನೆ. ನೋಡಿ 1990s ನಂತರವೇ ಇಸ್ರೇಲ್ ಬಂದು ನಮಗೆ ಆರ್ಮ್ಸ್ ಕೊಡಕ್ಕೆ ಶುರು ಆಯ್ತು. ಅದಕ್ಕೆ ಮುಂಚೆ ಇಸ್ರೇಲ್ ಕೊಡ್ಲಿಲ್ಲ 1990s ನಂತರ. ಸೊ ಅದಕ್ಕೆ ಮುಂಚೆ ಕೊಟ್ಟವರೆಲ್ಲ ಇದ್ದಾರೆ, ರಷ್ಯಾ ಕೊಟ್ಟಿದ್ದಾರೆ, ಬೇರೆ UK ಕೂಡ ಕೊಟ್ಟಿದ್ದಾರೆ. ಸೊ ಅಷ್ಟು ನಮ್ಮಲ್ಲಿ